ಬಿಗ್ ಬಾಸ್ ಸೀಸನ್ 12 ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಈ ಬಾರಿಯ ಬಿಗ್ ಬಾಸ್ ಯಾವ ಚುನಾವಣೆಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೌದು, ಆ ರೀತಿಯ ಜಿದ್ದಾಜಿದ್ದಿನ ಪೈಪೋಟಿ ಒಂದು ಕಡೆ ಏರ್ಪಾಡಾದರೆ ಮತ್ತೊಂದು ಕಡೆ ವೋಟಿಂಗ್ ವಿಚಾರದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಿಗ್ ಬಾಸ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಫಿನಾಲಿಯಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಟ್ವಿಸ್ಟ್ ಒಂದು ಸಿಕ್ಕಿದೆ. ರಾಜಕೀಯ ನಾಯಕರುಗಳು ಅಖಾಡಕ್ಕಿಳಿದು ತಮ್ಮ ತಮ್ಮ ಕ್ಷೇತ್ರದ ಸ್ಪರ್ಧಿಗಳ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಶಾಸಕರು, ಮಾಜಿ ಸಚಿವರುಗಳಿಂದಲೂ ಕೂಡ ವೋಟ್ಗಾಗಿ ಪಾಲಿಟಿಕ್ಸ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಗೆ ವೋಟ್ ಕೊಟ್ಟು ಗೆಲ್ಲಿಸುವಂತೆ ಮತಬೇಟೆ ಆಡ್ತಾ ಇದ್ದಾರೆ. ಹಾಗಿದ್ರೆ ಯಾರ್ಯಾರ ಪರವಾಗಿ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಮಳವಳ್ಳಿಯ ಹೆಮ್ಮೆಯ ನಟರಾಜ್, ಗಿಲ್ಲಿ ನಟ, ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅಂತಿಮ ಘಟ್ಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಲೆಗೆ ಮತ್ತು ಪ್ರಾಮಾಣಿಕವಾದಂಥ ಆತನ ಪ್ರಯತ್ನಕ್ಕೆ ಸರ್ವರು ಬೆಂಬಲಿಸಿ ನಮ್ಮ ಮಳವಳ್ಳಿಗೆ ಒಂದು ಹೊಸ ಪ್ರತಿಭೆಯನ್ನು ಸೃಷ್ಟಿಯಾಗಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಗಿಲ್ಲಿ ನಟನನ್ನು ಬೆಂಬಲಿಸಿ ಆತನಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿ ಮಳವಳ್ಳಿಯಲ್ಲಿ ಹೊಸದೊಂದು ಪ್ರತಿಭೆ ಹುಟ್ಟೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೇನೆ. ಕುಮಾರಿ ರಕ್ಷಿತಾ ಶೆಟ್ಟಿ ಕಲರ್ಸ್ ಕನ್ನಡ ಒಂದು ಬಿಗ್ ಬಾಸ್ ಆ ಒಂದಿಟ್ಟು ಇನಿ ಗ್ರ್ಯಾಂಡ್ ಫಿನಾಲೆಗೆ ಎಂಟರ್ ಆಗ್ತಿರೋದು ಎಂಕೆಲ್ಲ ಆಸೆ ಉಂಟು. ಆ ಬಾಲ್ಯ ಗೆಲ್ಲಲು ಬರೋದು ತುಳುನಾಡಿನ ಕರ್ಮೆ ಮಸ್ತ್ ಲಕ್ಷಾಂತರ ಕೋಟ್ಯಾಂತರ ಜನ ತೂಪಿನ ಒಂದು ಸೀರಿಯಲ್ ಅಂಚದು ಎಲ್ಲ ತೋಂದಿರಲಿಲ್ಲ. ಅಂಚದು ಐನಾರು ಜನ ನಮ್ಮ ತುಳು ಕನ್ನಡಿಗರು ಕೆಳವಳಿದ ಮಾತ್ರ ಜನಗಳು ಮತ್ತೊಂದು ಕರ್ನಾಟಕ ನಮ್ಮ ಉಳ್ಳೇನ ಅದು ಪೂರ ಅಲ್ಲಿ ಓಟ್ ನೋಡಿದ್ರು ಗೆಲ್ಲಾಕೋರು ಅದು ಫೈನಲ್ ಬರೋದು ಏನು ಬಾರಿ ಪ್ರತಿಭಾವಂತ ಕೊಂಡು ಅಂತ ಒಂದು ಬಾಲ್ಯ ಮಾತೆ ಅಂದಾಗ ನಂಗೆ ನಮ್ಗೆ ಕೊಂಡಾಡ ಅಂಚಿನ ಬಾಲ್ಯ ಅನ್ನ ಅಲ್ಲಿನ ಮಾತೆಲ್ಲ ಗೆಲ್ಲಾಕೋರು ಈಗೆಲ್ಲ ನಮಗೆ ಅಮೂಲ್ಯವಾದ ಒಂದು ಓಟನ್ನು ಅಲ್ಲಿ ಪಾಲ್ಗೊಂಡು ಗೆಲ್ಲುವುದಿಲ್ಲ. ನಮಸ್ಕಾರ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಸಹ ನಿರಂತರವಾಗಿ ನೋಡ್ತಾ ಇದ್ರಿ. ಬಿಗ್ ಬಾಸ್ನಲ್ಲಿ ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಕಣದಲ್ಲಿದ್ದಾರೆ. ನಮ್ಮ ಜಿಲ್ಲೆಯ ಗಿಲ್ಲಿ ನಟ ಮತ್ತು ಕಾವ್ಯ ಶೈವರು ಸಹ ಕಣದಲ್ಲಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ನಮ್ಮ ತಾಲೂಕಿನ ತಡ್ಡೂರು ಗ್ರಾಮದ ಸಾವಿತ್ರಮ್ಮ ಸದಾನಂದ್ರವರ ಸುಪುತ್ರಿಯಾದ ಕಾವ್ಯ ಶೈವರವರು ನಮ್ಮ ತಾಲೂಕಿನ ಪ್ರತಿಭೆ ಆದ್ರಿಂದ ಅವರಿಗೆ ಅತ್ಯಂತ ಹೆಚ್ಚು ಓಟನ್ನು ಹಾಕಿ ಅವರ ಗೆಲುವಿಗೆ ತಾವೆಲ್ಲರೂ ಸಹ ಕಾರಣೀಭೂತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮ್ಮ ಕೆಆರ್ಪೇಟೆ ತಾಲೂಕಿನಲ್ಲಿ ಒಂದು ಹೆಣ್ಮಗಳು ಜನ್ಮವನ್ನು ಪಡೆದು ಬಡ ಕುಟುಂಬದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಸೀರಿಯಲ್ನಲ್ಲಿ ಭಾಗವಹಿಸಿ ನಾಯಕಿಯಾಗಿ ಫಿಲಿಂ ಮೂವಿಯಲ್ಲೂ ಸಹ ದೊಡ್ಡ ಮಟ್ಟದ ಒಂದು ನಟಿಯಾಗಿ ಬೆಳೆದು ಈ ದಿನ ನಮ್ಮ ಬಿಗ್ ಬಾಸ್ನಲ್ಲಿ ಒಂದು ಉತ್ತಮವಾದ ರೋಲನ್ನು ನಿಭಾಯಿಸಿ ಮೊದಲನೇ ಸ್ಥಾನಕ್ಕೆ ಬರುವಂತಹ ಅವಕಾಶ ನಮ್ಮೆಲ್ಲರಿಗೂ ದೊರಕಿದೆ. ನಮ್ಮ ಕೆಆರ್ಪೇಟೆ ತಾಲೂಕಿನ ಸರ್ವ ಜನತೆಗಳು ಮತ್ತು ಮಂಡ್ಯ ಜಿಲ್ಲೆಯ ಸರ್ವರು ಈ ಹೆಣ್ಮಗಳಿಗೆ ಹೆಚ್ಚಿನ ಮತವನ್ನು ನೀಡಿ ಉತ್ತಮ ಸ್ಥಾನಕ್ಕೆ ಬರುವಂತಹ ಅವಕಾಶಗಳನ್ನು ದಯವಿಟ್ಟು ತಾವೆಲ್ಲ ಕೊಡಬೇಕು. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಸರ್ವರು ಮಂಡ್ಯ ಜಿಲ್ಲೆಯವರು, ಇಡೀ ಕರ್ನಾಟಕದವರು ಆ ಹೆಣ್ಣು ಮಗಳಿಗೆ ಒಂದು ಆಶೀರ್ವಾದವನ್ನು ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತರಬೇಕು ಅಂತೇಳಿ ನಾನು ಕೆಳಗಡೆಯಿಂದ ತಮ್ಮೆಲ್ಲರನ್ನು ಕೋರ್ತಾ ಇದ್ದೀನಿ. ಬಿಗ್ ಬಾಸ್ ಫಿನಾಲೆಗೆ ಬಂದಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಗರಡಿ ಸಿನಿಮಾದಲ್ಲಿ ಮಾಡಿದಂಥ ರಘು ಫಿನಾಲೆಗೆ ಬಂದಿದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಮತ ಅವ್ರನ್ನ ಫಿನಾಲೆಯಲ್ಲಿ ಗೆಲ್ಲುವ ಹಾಗೆ ಮಾಡ್ತದೆ. ದಯವಿಟ್ಟು ಎಲ್ಲರೂ ರಘು ಅವರಿಗೆ ನಿಮ್ಮ ಓಟುಗಳನ್ನು ಮಾಡಿ.